ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಒಟ್ಟು 3 ಎಫ್ಐಆರ್. ದೆಹಲಿ ಪೊಲೀಸರಿಂದ ಅನಾಮಿಕ ವ್ಯಕ್ತಿಗಳ ವಿರುದ್ಧ ಕೇಸ್ ದಾಖಲು. 70ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ವಶಕ್ಕೆ. ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪುರುಷ ಪೊಲೀಸರಿಂದ ಹಲ್ಲೆಯಾಗಿದೆ. ಟ್ವೀಟ್ ಮಾಡಿ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಖಂಡನೆ. ಧರ್ಮೇಂದ್ರ ಪ್ರಧಾನ್ ಒಬ್ಬರನ್ನ ರಕ್ಷಿಸಲು ಹಲವರ ರಕ್ತ ಹರಿಸೋದೇಕೆ ಅಂತ ಪ್ರಶ್ನೆ. ಸಂಸತ್ನಲ್ಲಿ ಇವತ್ತು ಪ್ರತಿಧ್ವನಿಸಲಿದೆ ಸಿಜೆಪಿ ಕಿಡಿ. ಸಿಜೆಪಿ ಪ್ರತಿಭಟನೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸಲು ಕಾಂಗ್ರೆಸ್ ನಿಲುವಳಿ ಮಂಡನೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಿಡಿಯೋದಕ್ಕೆ ಸಜ್ಜು. ಕೇಂದ್ರ ಸರ್ಕಾರಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಎಲ್ಲ ಅಂಗಾಂಗಗಳು ವೈಫಲ್ಯ ಆಗಿವೆ. ಸಿಜೆಪಿ ಮೇಲಿನ ದಾಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡನೆ. ಮೋದಿ ಸರ್ವಾಧಿಕಾರಿ ಆಗಿಬಿಟ್ಟಿದ್ದಾರೆ ಅಂತ ಕಿಡಿ. ಮತ್ತೊಮ್ಮೆ ಹೈಕಮಾಂಡ್ ಬುಲಾವ್. ದೆಹಲಿ ಫ್ಲೈಟ್ ಹತ್ತಿದ ಸಿಎಂ. ಮಾಜಿ ಸಿಎಂ ಕೆಪಿಸಿಸಿ ಅಧ್ಯಕ್ಷ. ದಿಲ್ಲಿ ನಾಯಕರ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ. ಇವತ್ತೇ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸರಣಿ ಸಭೆ. ಬಹುತೇಕ ಫೈನಲ್ ಆಗಲಿದೆ ಡಿಕೆ ಟೀಮ್ ಸೇರೋರ ಪಟ್ಟಿ. ಖಾಲಿ ಇರೋ 20 ಸ್ಥಾನಕ್ಕೆ ಹಲವು ಆಕಾಂಕ್ಷಿಗಳು. ಯುವಕರಿಂದ ಸಂಪುಟ ಸೇರೋ ಉತ್ಸಾಹ, ಹಿರಿಯರಿಂದಲೂ ಪಟ್ಟು. ಹೈಕಮಾಂಡ್ ಯಾರಿಗೆ ಸಿಹಿ ಸುದ್ದಿ ಕೊಡುತ್ತೆ ಅನ್ನೋ ಕುತೂಹಲ. ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿರುವ ಹಲವು ಶಾಸಕರು. ಸಚಿವ ಸ್ಥಾನಕ್ಕಾಗಿ ಬೀಡು ಬಿಟ್ಟು ಲಾಬಿ. ಸಂಪುಟ ಸೇರ್ಪಡೆಯಾಗಲು ಕೊನೆ ಹಂತದ ಕಸರತ್ತು ಚುರುಕು. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಒಲಿಯೋ ಸಾಧ್ಯತೆ. ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲು ಹೈಕಮಾಂಡ್ ಒಲವು. ಇವತ್ತೇ ಗೊತ್ತಾಗಲಿದೆ ಭವಿಷ್ಯ. ಮಹಿಳಾ ಐಪಿಎಸ್ ಅಧಿಕಾರಿಗೆ ಟ್ರೈನಿ ಐಪಿಎಸ್ನಿಂದ ಕಿರುಕುಳ ಆರೋಪ. ಖಾಸಗಿ ಫೋಟೋ ವಿಡಿಯೋ ಗಂಡನಿಗೆ ಕಳಿಸಿ ಬ್ಲಾಕ್ ಮೇಲ್. ಉದಯ್ ಕೃಷ್ಣ ರೆಡ್ಡಿ ವಿರುದ್ಧ ಅತ್ತಾಪುರ ಠಾಣೆಯಲ್ಲಿ ದೂರು. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಬ್ಬ ನಟಿಗೆ ಕಿರುಕುಳ. ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ ಸಿಂಧೋಗಿಗೂ ಕಾಮೆಂಟ್ ಕಾಟ. ಆಪ್ತನ ವಿರುದ್ಧ ಸಂಜಯ್ ನಗರ ಠಾಣೆಯಲ್ಲಿ ದೂರು. ವಿಮೆ ಆಸೆಗಾಗಿ ತನ್ನ ಚಿನ್ನದ ಅಂಗಡಿಗೆ ತಾನೇ ಕನ್ನ. 65,95,000 ಮೌಲ್ಯದ ಕಳ್ಳತನ ಆಗಿದೆ ಅಂತ ದೂರು. ತನಿಖೆಗಿಳಿದ ಬೆಳಗಾವಿ ಪೊಲೀಸರಿಂದ ಜ್ಯುವೆಲ್ಲರಿ ಮಾಲೀಕನೇ ಅರೆಸ್ಟ್. ಬಳ್ಳಾರಿಯ ನಬಿ ರಸೂಲ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕೊಲೆ ಮಾಡಿದ್ದು ಯುವತಿ ಕುಟುಂಬಸ್ಥರಲ್ಲ, ಆತನ ಸ್ನೇಹಿತರು. ಪಾರ್ಟಿಯಲ್ಲಿ ಗೆಳೆಯನ ತಾಯಿಗೆ ಬೈದಿದ್ದಕ್ಕೆ ಚುಚ್ಚಿ ಕೊಲೆ. ಬೆಂಗಳೂರಿನಲ್ಲಿ ಶುರುವಾಯಿತು ಚಿರತೆ ಕಾಟ. 11 ದಿನದಲ್ಲಿ 4 ಬಾರಿ ಪ್ರತ್ಯಕ್ಷ. ಅರಣ್ಯ ಇಲಾಖೆಯ ಬೋನಿಗೆ ಬೀಳದ ಚಿರತೆ. ಸ್ಥಳೀಯರಲ್ಲಿ ಆತಂಕ. ಟಾಕ್ಸಿಕ್ 2ನೇ ಹಾಡು ರಿಲೀಸ್ಗೆ ಕ್ಷಣಗಣನೆ. ಇನ್ನರ್ಧ ಗಂಟೆಯಲ್ಲಿ ಮಧೋಶ್ ಹಾಡು ಬಿಡುಗಡೆ. ಈ ಬಾರಿ ತಾರಾ ಸುತಾರಿಯಾ ಜೊತೆ ಯಶ್ ರೊಮ್ಯಾನ್ಸ್. ರಾಜ್ಯದಲ್ಲೂ ಶುರುವಾಯಿತು ಜನನಾಯಕನ್ ಫೀವರ್. ಸಿನಿಮಾ ಬಿಡುಗಡೆಗೆ ಇನ್ನೆರಡು ದಿನ ಬಾಕಿ ಇರುವಾಗಲೇ ಟಿ ಶರ್ಟ್ ಟ್ರೆಂಡ್ ಶುರು. ಸಿನಿಮಾ ಮೊದಲ ಶೋ ಎಲ್ಲೆಡೆ ಬುಕಿಂಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.